ಸಾಲ ಮಾಡದೆ ಸಾವಿರಾರು ಕೋಟಿ ಸಾಮ್ರಾಜ್ಯ ಕಟ್ಟಿದ್ರು. ರಿಯಲ್ ಎಸ್ಟೇಟ್ನ ಟೈಕೂನ್ ಎನಿಸಿಕೊಂಡಿದ್ರು. ಉದ್ಯಮ ಲೋಕದಲ್ಲಿ ಸ್ಟಾರ್ ಆಗಿದ್ದ ಸಿಜೆ ರಾಯ್ ಆತ್ಮಹತ್ಯೆ ಹತ್ತಾರು ಪ್ರಶ್ನೆ ಹುಟ್ಟುಹಾಕಿದೆ. ಎಸ್ಐಟಿ ತನಿಖೆಯಲ್ಲಿ ಹಲವು ವಿಷಯ ಬಹಿರಂಗಗೊಂಡಿದೆ. ಸಾಲ ಇಲ್ಲದೆ ಬಿಸ್ನೆಸ್, ಕಾನ್ಫಿಡೆಂಟ್ ಮೇಲೆ ಐಟಿ ಕಣ್ಣು. ರಾಯ್ಗೆ ಸಂಕಷ್ಟ ತಂದಿಟ್ಟಿದ್ದೆ ರಾಜಕಾರಣಿಗಳ ಕಪ್ಪು ಹಣಾನ. ಸಿಜೆ ರಾಯ್ ಸಾವಿನ ಕಾರಣ ರಹಸ್ಯವಾಗಿಯೇ ಉಳಿದಿದೆ. ಎಸ್ಐಟಿ ಅಧಿಕಾರಿಗಳು ಕಾನ್ಫಿಡೆಂಟ್ ಕುಬೇರ ಯಾಕಾಗಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನೋ ತನಿಖೆಗಿಳಿದಿದ್ದಾರೆ. 3 ಆಯಾಮಗಳಲ್ಲಿ ಸಾವಿನ ಸತ್ಯ ಕೆದಕ್ತಾ ಇದ್ದಾರೆ. ಈ ಮಧ್ಯೆ ಸಾವಿರಾರು ಕೋಟಿ ಒಡಗಿನ ಸುತ್ತ ಕಪ್ಪು ಹಣ, ರಾಜಕಾರಣಿ ನೆರಳು ಕಾಣಿಸತೊಡಗಿದೆ. ಬ್ಯಾಂಕ್ಗಳಿಂದ ಸಾಲ ಪಡೆಯದೆ ರಾಯ್ ಬಿಸ್ನೆಸ್ ಮಾಡ್ತಾ ಇದ್ರು. ಕರ್ನಾಟಕ, ಕೇರಳ ಸೇರಿದಂತೆ ವಿದೇಶದಲ್ಲೂ ವ್ಯವಹಾರಗಳಿದ್ವು. ಮೂಲಗಳ ಪ್ರಕಾರ ರಾಯ್ ಹೊಸ ಪ್ರಾಜೆಕ್ಟ್ಗಳಿಗೆ ಆ ರಾಜಕಾರಣಿಗಳು ಹೂಡಿಕೆ ಮಾಡ್ತಾ ಇದ್ರು. ತಮ್ಮಲ್ಲಿರುವ ಬ್ಲಾಕ್ ಮನಿ ತಂದು ಸುರಿತಾ ಇದ್ರು. ಕಪ್ಪು ಹಣದ ನೆರಳು ಕಂಡ ಐಟಿ ರಾಯ್ ಸಾಮ್ರಾಜ್ಯದ ಮೇಲೆ ನಿಗಾ ಇಟ್ಟಿತ್ತು. ರಾಯ್ ಬಿಸ್ನೆಸ್ಗೆ ಎಲ್ಲಿಂದ ಹಣ ಬರ್ತಾ ಇದೆ ಅನ್ನೋದರ ತನಿಖೆಗಿಳಿದು ಬಿಡ್ತು. ಇನ್ನು ಸಿಜೆ ರಾಯ್ಗೆ ಒಂದ್ ಕಡೆ ಹಣ ನೀಡಿದ್ದವರ ಒತ್ತಡ, ಮತ್ತೊಂದ್ ಕಡೆ ಐಟಿ ತನಿಖೆಯ ತಲೆಬಿಸಿ. ಐಟಿ ಕೇಳ್ತಿದ್ದ ಪ್ರಶ್ನೆಗಳಿಗೆ ಉತ್ತರಿಸಲು ಆಗದೆ ರಾಯ್ ಒತ್ತಾಡಿ ಬಿಡ್ತಿದ್ರಂತೆ. ತನಿಖೆಯಿಂದ ಸತ್ಯ ಹೊರಗೆ ಬರುತ್ತೆ ಎಂಬ ಭಯ ಕೂಡ ಕಾಡ್ತಾ ಇತ್ತಂತೆ. ಈ ಕಾರಣಕ್ಕೆ ಕಾನ್ಫಿಡೆಂಟ್ ಕುಬೇರ ಆರ್ಥಿಕವಾಗಿ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಇದೇ ಮನಸ್ಸಲ್ಲಿಟ್ಕೊಂಡು ಸಾವಿಗೆ ಶರಣಾದ್ರ ಅನ್ನೋ ಗುಮಾನಿ ತನಿಖಾಧಿಕಾರಿಗಳನ್ನ ಕಾಡ್ತಾ ಇದೆ. ಆದ್ರೆ ಅಸಲಿ ಸತ್ಯ ತನಿಖೆ ಪೂರ್ಣವಾದ ಬಳಿಕವೇ ಬರಬೇಕಾಗಿದೆ. ನನಗೂ ಐಟಿ ಕಿರುಕುಳ ಕೊಡ್ತಿದೆ ಎಂದ ಕೆಜಿಎಫ್ ಬಾಬು. ಸಿಜೆ ರಾಯ್ ಸಾವಿಗೆ ಐಟಿ ಅಧಿಕಾರಿಗಳ ಕಿರುಕುಳವೇ ಕಾರಣ ಅನ್ನೋ ಚರ್ಚೆ ಸದ್ಯ ನಡೀತಾ ಇದೆ. ಮೋಹನ್ ದಾಸ್ ಪೈ ಹಾಗೂ ಕೆಜಿಎಫ್ ಬಾಬುರಂತಹ ಉದ್ಯಮಿಗಳು ಐಟಿ ದಾಳಿ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಟಿವಿ9 ಜೊತೆ ಕೆಜಿಎಫ್ ಬಾಬು ಮಾತನಾಡಿದ್ದಾರೆ. ನನಗೂ ಐಟಿ ಅಧಿಕಾರಿಗಳು ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಾನು ಒಂದ್ ದಿವಸ ಸತ್ರೆ ನನ್ಗೆ ಯಾರಿಲ್ಲ, ನನ್ಗೆ ಯಾರ್ಯಾರು ನೋಟಿಸ್ ಕೊಟ್ಟು ನನ್ಗೆ ಹಿಂಸೆ ಕೊಟ್ಟಿದ್ದಾರೆ, ಯಾರ್ಯಾರು ನನ್ಗೆ ಟಾರ್ಚರ್ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ನಾನು ಸೂಸೈಡ್ ನೋಟ್ ಬರ್ದೇ ಸಾಯ್ತೀನಿ. ಇದು ಸತ್ಯ. ಸಿಜೆ ರಾಯ್ ಸಾವಿನ ಸುತ್ತ ಹಲವು ಅನುಮಾನಗಳಿವೆ. ಯಾಕಾಗಿ ಆತ್ಮಹತ್ಯೆಗೆ ಶರಣಾದ್ರು ಅನ್ನೋ ಪ್ರಶ್ನೆ ಇಡೀ ದೇಶವನ್ನೇ ಕಾಡ್ತಾ ಇದೆ. ಇದೆಲ್ಲದಕ್ಕೂ ತನಿಖೆ ಬಳಿಕವೇ ಉತ್ತರ ಸಿಗಬೇಕಾಗಿದೆ. ಕಿರಣ್ ಜೊತೆ ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು.